ಓ ಸೂಪರ್ ಆಗಿ ಕಾಣಿಸ್ತಾ ಇದೆ. ಕಾವೇರಿ ಎಷ್ಟು ಚೆನ್ನಾಗಿ ಹರಿತಾ ಇದ್ದಾಳೆ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೊಗೆನಕಲ್ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಬ್ಯಾಂಗ್ಳೂರಿಂದ ಹೊಗೆನಕಲ್ ಫಾಲ್ಸ್ಗೆ 147 ಕಿಲೋಮೀಟರ್ಸ್ ಆಗತ್ತೆ. ಹಾಗೆ ತಮಿಳುನಾಡಿನ ಧರ್ಮಪುರಿಯಿಂದ 50 ಕಿಲೋಮೀಟರ್ಸ್ ಆಗತ್ತೆ. ಆಕ್ಚುಲಿ ಹೊಗೆನಕಲ್ ಫಾಲ್ಸ್ ಇರೋದು ತಮಿಳುನಾಡಿನ ಧರ್ಮಪುರಿ ಡಿಸ್ಟ್ರಿಕ್ಟ್ ಹಾಗೂ ಮೈಸೂರಿನ ಚಾಮರಾಜನಗರ ಡಿಸ್ಟ್ರಿಕ್ಟ್ ನಡುವಿನ ಬಾರ್ಡರ್ ಅಲ್ಲಿ. ನಾವು ಬೆಳಗ್ಗೆ ಮನೆ ಬಿಟ್ಟಾಗ 6 ಕಾಲಾಗಿತ್ತು. ಬೆಳಗ್ಗೆ ಆಗಿರೋದ್ರಿಂದ ತುಂಬಾನೇ ಮಂಜಾಗಿತ್ತು. ತಿಂಡಿನ ನಾವು ದಾರಿಲೇ ಎಲ್ಲಾದ್ರೂ ತಿನ್ಕೊಳ್ಳೋಣ ಅಂತ ಹೊರಟಿದ್ವಿ. ಈಗ ಟೋಲ್ ಗೇಟ್ನ ಕೂಡ ಪಾಸ್ ಮಾಡಿ ಹೋಗ್ತಾ ಇದ್ದೀವಿ. ಹೊಗೆನಕಲ್ ಫಾಲ್ಸ್ಗೆ ಬಸ್ ಟ್ರಾನ್ಸ್ಪೋರ್ಟೇಷನ್ ನೋಡೋದಾದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಬಸ್ ಇದೆ ನಿಮಗೆ ಧರ್ಮಪುರಿವರೆಗೂ. ಬಟ್ ಧರ್ಮಪುರಿಯಿಂದ ಹೊಗೆನಕಲ್ ಫಾಲ್ಸ್ಗೆ ಬಸ್ ಇಲ್ಲ. 50 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಹೊಗೆನಕಲ್ ಫಾಲ್ಸ್ಗೆ. ಇಷ್ಟು ನೀವು ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೋದ್ರೇನೆ ಒಳ್ಳೇದು. ಇನ್ನೇನು ನಾವೀಗ ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ರೀಚ್ ಆಗಿದ್ದೀವಿ. ಇಲ್ಲಿ 50 ರೂಪೀಸ್ ಎಂಟ್ರಿ ಟಿಕೆಟ್ ಕೇಳ್ತಾರೆ. ಹೊಗೆನಕಲ್ ಫಾಲ್ಸ್ಗೆ ಬರಬೇಕಾದ್ರೆ ಆದಷ್ಟು ನೀವು ಕ್ಯಾಶ್ನ ಸ್ವಲ್ಪ ಕ್ಯಾರಿ ಮಾಡಿ, ಯಾಕಂದರೆ ಈ ಥರ ಟಿಕೆಟ್ಸ್ನ ಬೈ ಮಾಡಬೇಕಾದ್ರೆ ಕ್ಯಾಶ್ ಕೊಡಬೇಕಾಗತ್ತೆ. ಈಗ ಟಿಕೆಟ್ಸ್ ತೊಗೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇದ್ದಂಗೆ ಸ್ಲೈಟ್ ಕರ್ವ್ಸು ಸಿಗುತ್ತೆ, ಸ್ವಲ್ಪ ಹುಷಾರಾಗಿ ಓಡಿಸೋದು ಉತ್ತಮ. ಹಾಗೆ ನೀವು ಈ ಟ್ರಿಪ್ಗೆ ಹೊರಡಬೇಕಾದ್ರೆ ಸ್ನ್ಯಾಕ್ಸ್ ಮತ್ತು ನೀರನ್ನು ಜೊತೆಗೆ ಕ್ಯಾರಿ ಮಾಡೋದು ಒಳ್ಳೆಯದು. ಯಾಕಂದರೆ ಅಲ್ಲೆಲ್ಲ ಸ್ನ್ಯಾಕ್ಸು ಡಬಲ್ ರೇಟಿಗೆ ಮಾರ್ತಾರೆ, ಹಾಗೆ ನೀರು ಸಹ ನಿಮಗೆ ಕಾಸ್ಟ್ಲಿ ಆಗುತ್ತೆ. ಅಂದರೆ ಈಗ ನೀರು 15 ರೂಪಾಯಿ ಇದ್ದರೆ 30 ರೂಪಾಯಿಗೆ ಮಾರೋದು, ಅಥವಾ ಲೇಸು 10 ರೂಪಾಯಿ ಇದ್ದರೆ 15 ರೂಪಾಯಿ ಹೇಳ್ತಾರೆ. ಸೊ ನೀವು ಮನೆಯಿಂದನೇ ತೊಗೊಂಡು ಹೋಗೋದು ಒಳ್ಳೆಯದು. ಈಗ ಇನ್ನೇನು ಹೊಗೆನಕಲ್ ಫಾಲ್ಸ್ಗೆ ನಾವು ರೀಚ್ ಆಗಿದ್ದೀವಿ. ಇಲ್ಲೂ ಸಹ ಹೊಗೆನಕಲ್ ಫಾಲ್ಸ್ಗೆ ಎಂಟ್ರಿ ಟಿಕೆಟ್ ತೊಗೋಬೇಕಾಗತ್ತೆ, ಅದು 70 ರೂಪಾಯಿ. ಇಲ್ಲಿ ನಾವು ಟಿಕೆಟ್ ತೊಗೋಬೇಕಾದ್ರೇ ಹೊಗೆನಕಲ್ ಫಾಲ್ಸ್ನ ತೋರಿಸ್ಕೊಂಡು ಹಾಗೆ ತೆಪ್ಪ ಓಡಿಸೋರು ನಮಗೆ ಸಿಕ್ಕಿದ್ರು. ಸೊ ಅವರೇ ನಮಗೆ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಕಾರ್ ಪಾರ್ಕಿಂಗ್ ಸ್ಪೇಸ್ನ ತೋರಿಸಿದ್ರು. ಅಲ್ಲಿ ಹೋದಾಗ ಈಸಿಯಾಗಿ ನಾವು ಕಾರ್ ಪಾರ್ಕಿಂಗ್ ಮಾಡಬಹುದು. ಆ್ಯಕ್ಚುಲಿ ಅದೊಂದು ಹೋಟೆಲ್ಲು, ಅದ್ರ ಹೆಸರು ಹೋಟೆಲ್ ತಮಿಳುನಾಡು ಅಂತ. ಅಲ್ಲಿ ಹೋಗಿ ನಾವು ಪಾರ್ಕಿಂಗ್ ಮಾಡಬೇಕಾಗತ್ತೆ. ಯಾಕಂದರೆ ಈ ಒಂದು ಪಾರ್ಕಿಂಗ್ ಏರಿಯಾಯಿಂದ ಹೊಗೆನಕಲ್ ಫಾಲ್ಸ್ಗೆ ತುಂಬಾ ಹತ್ತಿರ ಆಗುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ಫ್ರೀ ಪಾರ್ಕಿಂಗ್ ಇದೆ, ಆದರೆ ನೀವು ಫಾಲ್ಸ್ಗೆ ಹೋಗಬೇಕು ಅಂದರೆ 1 ಕಿಲೋಮೀಟರ್ ಅಷ್ಟು ನಡಿಬೇಕಾಗತ್ತೆ. ನಿಮ್ಗೆ ಅಕಸ್ಮಾತ್ ನಡೆಯೋಕ್ಕಾಗಲ್ಲ ಅಂದರೆ ನೀವು ಈ ಹೋಟೆಲ್ನಲ್ಲೇ ನಿಲ್ಲಿಸ್ಬಿಟ್ಟು ಹೋಗಬಹುದು. ನೋಡಿ ಇದೇನೆ ಎಂಟ್ರಿ ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಲಿಕ್ಕೆ. ಇಲ್ಲಿ ನಿಲ್ಲಿಸ್ಬಿಟ್ಟು ನಾವು 1 ಕಿಲೋಮೀಟರ್ ನಡಿಬೇಕಾಗತ್ತೆ. ಅದ್ರ ಬದಲು ಹೋಟೆಲ್ ಹತ್ರನೇ ನಾವೀಗ ಹೋಗ್ತಾ ಇದ್ದೀವಿ. ನೋಡಿ ಇದೇ ಹೋಟೆಲ್ ನಾನು ಹೇಳಿದ್ದು. ಇದರೊಳಗಡೆ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡಬಹುದು. ಇಲ್ಲಿ ಕೋತಿಗಳು ಸಹ ಇವೆ, ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಪ್ಯಾಕೆಟ್ಸ್ನ ಬ್ಯಾಗಲ್ಲೇ ಕ್ಯಾರಿ ಮಾಡೋದು ಉತ್ತಮ. ಇಲ್ಲಿ ಸಹ ನಾವು ಟಿಕೆಟ್ಸ್ನ ತಗೊಂಡ್ವಿ. ಇದಾದ್ಮೇಲೆ ನಾವು ನಮ್ಮ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಹೊಗೆನಕಲ್ ಫಾಲ್ಸ್ಗೆ ಎಂಟ್ರಿ ಆದ್ವಿ. ಇನ್ನೇನು ಇವಾಗ ಬೋಟಿಂಗಿಗೆ ಹೋಗ್ತಾ ಇದ್ದೀವಿ. ಒಂದು 300 ಮೀಟರ್ಸ್ ವಾಕ್ ಮಾಡಬೇಕಾಗತ್ತೆ. ಹಾಗೆ ದಾರಿಲಿ ಹೋಗ್ತಾ ಹೋಗ್ತಾ ನಿಮಗೆ ಫಿಶ್ ಫ್ರೈ, ಬರೀ ಫಿಶ್ದು ಡಿಶಸ್ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅದನ್ನು ಬೇಕಾದರೆ ನೀವು ತಿನ್ನಬಹುದು ಅಲ್ಲಿ. ಹಾಗೆ ಸ್ನ್ಯಾಕ್ಸ್ ಕೂಡ ಇರುತ್ತೆ, ಲೇಸು, ಚಿಪ್ಸ್ಗಳು, ಬಿಸ್ಕೆಟ್ಸು, ಜ್ಯೂಸು, ಹಾಗೆ ಲೆಮನ್ ಜ್ಯೂಸ್ ಕೂಡ ಮಾರ್ತಿರ್ತಾರೆ. 2 to 3 ಅವರ್ಸ್ ಆಗುತ್ತಂತೆ ಬೋಟಿಂಗ್ ಎಲ್ಲ ಫುಲ್ಲು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಲೈಫ್ ಜಾಕೆಟ್ಸ್ ಕೂಡ ಕೊಡ್ತಾರೆ ಇಲ್ಲಿ ನೀವು ಕಂಪ್ಲೀಟಾಗಿ ಹೊಗೆನಕಲ್ ಫಾಲ್ಸ್ನ ನೋಡೋದು ತೆಪ್ಪದಲ್ಲಿ. ಇಲ್ಲಿ ರೇಟ್ಗಳ ಬಗ್ಗೆ ಮಾತಾಡೋದಾದರೆ 2 ಥರ ಇದೆ. ಗೌರ್ಮೆಂಟ್ ಟಿಕೆಟ್ಸ್ ಇದೆ, ಹಾಗೆ ಪ್ರೈವೇಟ್ ಟಿಕೆಟ್ಸ್ ಇದೆ. ನೀವು ಗೌರ್ಮೆಂಟ್ ಟಿಕೆಟ್ಸ್ ತೊಗೋತೀರಾ ಅಂದರೆ 750ಇಂದ 1000 ಒಳಗಾಗಬಹುದು. ಗೌರ್ಮೆಂಟ್ ಟಿಕೆಟ್ಸ್ನ ನೀವು ತೊಗೊಂಡ್ರೆ ಜಾಸ್ತಿ ಫಾಲ್ಸ್ನ ಅವರು ತೋರಿಸೋದಿಲ್ಲ, ಸ್ವಲ್ಪ ಸಣ್ಣದಾಗಿ ಫಾಲ್ಸ್ನ ತೋರಿಸ್ತಾರೆ. ಹಾಗೆ ಬ್ರಿಡ್ಜಸ್ ಇದೆ ಅಲ್ಲಿ, ಆ ಬ್ರಿಡ್ಜ್ಗಳ ಮೇಲೆ ನಿಲ್ಲಿಸ್ಬಿಟ್ಟು ತೋರಿಸ್ತಾರೆ. ಹಾಗೆ ಕಡಿಮೆ ಸಮಯದಲ್ಲೇ ತೋರಿಸಿ ಮುಗಿಸ್ಬಿಡ್ತಾರೆ. ಪ್ರೈವೇಟ್ ಟಿಕೆಟ್ಸ್ ಅಂದರೆ ನಿಮಗೆ ಒಂದು 2000ಇಂದ 3000 ಒಳಗಡೆ ಇರುತ್ತೆ. ಆಗ ಅವರು ಕಂಪ್ಲೀಟ್ ಹೊಗೆನಕಲ್ ಫಾಲ್ಸ್ನ ತೆಪ್ಪದಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಫಾಲ್ಸು ಚಿಕ್ಕದು ದೊಡ್ಡ ಫಾಲ್ಸ್ ಎಲ್ಲದನ್ನು ಕಂಪ್ಲೀಟಾಗಿ ತೋರಿಸ್ತಾರೆ.
ಹಾಗೆ ಪ್ರೈವೇಟ್ ಟಿಕೆಟ್ಸಲ್ಲಿ ನಿಮಗೆ ನಯಾಗರ ಫಾಲ್ಸ್ನ ತುಂಬಾ ಹತ್ತಿರದಿಂದ ನೋಡೋ ಚಾನ್ಸ್ ಇದೆ. ನೀವು ಪ್ರೈವೇಟ್ ಟಿಕೆಟ್ಸ್ನ ತಗೊಂಡಾಗ ಆದಷ್ಟು ಅವ್ರ ಹತ್ರ ಬಾರ್ಗೇನ್ ಮಾಡಿಬಿಟ್ಟು ಕಡಿಮೆ ಮಾಡಿಸಿ. ವೀಕೆಂಡ್ಸಲ್ಲಿ ಇಲ್ಲಿ ಕಾಸ್ಟ್ಲಿ ಇರುತ್ತೆ, 4000ವರೆಗೂ ಇರುತ್ತೆ ಪ್ರೈವೇಟ್ ಟಿಕೆಟ್ಸು. ಬಟ್ ಆದಷ್ಟು ನೀವು 3000 ಒಳಗಡೆನೆ ಪೇ ಮಾಡಿ. ಇನ್ನೇನು ನಾವು ತೆಪ್ಪದಲ್ಲಿ ಕೂತ್ಕೊಂಡು ನಮ್ಮ ವಾಟರ್ ಜರ್ನಿನ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಮೀನುಗಳ ಮಾರಾಟ ಜಾಸ್ತಿ, ಇಲ್ಲೇ ಫ್ರೆಶ್ ಆಗಿ ಹಿಡಿದು ಮಾರ್ತಾ ಇರ್ತಾರೆ. ನಿಮಗೆ ಬೇಕಾದರೆ ಅಲ್ಲೇ ಮೀನು ಮಾಡ್ತಾ ಇರೋರು ಇರ್ತಾರೆ, ಅವ್ರನ್ನ ನೀವು ನಿಮ್ಮ ತೆಪ್ಪದಲ್ಲೇ ಕರ್ಕೊಂಡ್ರೆ ಅವರು ನಿಮಗೆ ಫ್ರೆಶ್ ಆಗಿ ಅಲ್ಲೇ ಮಾಡಿಕೊಡ್ತಾರೆ. ನಾವು ಹೋದಾಗಂತೂ ತುಂಬ ಶಕೆ ಇತ್ತು. ಹಾಗೆ ನೀವು ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಲ್ಲೇ ತೆಪ್ಪಗಳಲ್ಲಿ ತಿಂಡಿಗಳನ್ನ ಮಾರ್ತಾ ಇರ್ತಾರೆ. ಜ್ಯೂಸ್ ಇರುತ್ತೆ, ಲೇಸ್ಗಳಿರುತ್ತೆ, ಅದನ್ನು ಸಹ ನೀವು ಬೈ ಮಾಡಬಹುದು. ಇಲ್ಲಿ ಇನ್ನೊಂದೇನೆಂದರೆ ತೆಪ್ಪಗಳಲ್ಲಿ ಹೋಗ್ತಾನೆ ಅವರು ಫೋಟೋಗ್ರಫಿ ಕೂಡ ಮಾಡ್ತಾರೆ. ಬೇಕಾದರೆ ನೀವು ಅಲ್ಲೇ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೋಬಹುದು. ಹಾಗೆ ನೀವು ಹೋಗ್ತಾ ಇರುವಂತಹ ದಿನದ ವೆದರ್ನ ನೋಡಿಕೊಂಡು ಹ್ಯಾಟ್ಸ್ ಮತ್ತು ಗ್ರಿಪ್ ಆಗಿರುವಂತಹ ಸ್ಲಿಪ್ಪರ್ಸು ಹಾಗೆ ಸನ್ಗ್ಲಾಸಸ್ನ ಕೂಡ ಕ್ಯಾರಿ ಮಾಡಿ. ಯಾಕಂದರೆ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದು ಕಡೆ ನಿಲ್ಲಿಸ್ತಾರೆ, ಅಲ್ಲೆಲ್ಲ ನೀರಲ್ಲಿ ಸ್ವಲ್ಪ ನಡಿಬೇಕಾಗತ್ತೆ, ಆಗ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಗ್ರಿಪ್ ಆಗಿರುವಂತಹ ಸ್ಲಿಪ್ಪರ್ಸ್ನ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೂ ಚಿಕ್ಕ ಚಿಕ್ಕದಾಗಿ ಫಾಲ್ಸ್ ಇದ್ದಾವೆ. ಅಲ್ಲಲ್ಲೇ ನಾವು ಹೋಗ್ತಾ ಹೋಗ್ತಾ ಚಿಕ್ಕ ಚಿಕ್ಕದಾಗಿ ಫಾಲ್ಸ್ ಕಾಣಿಸ್ತಾ ಇರ್ತವೆ ನಮಗೆ. ಇಲ್ಲಿ ನೋಡಿ, ಇನ್ನೂ ಒಂದು ಚಿಕ್ಕ ಫಾಲ್ಸು. ಹಾಗೆ ಇಲ್ಲಿ ತೆಪ್ಪ ಚಾರ್ಜ್ ಮಾಡೋರು ತುಂಬಾ ಕಾಸ್ಟ್ಲಿ ಅಂತ ನಮಗೆ ಅನಿಸುತ್ತೆ. ಆದರೆ ಅವರು ಮಾಡ್ತಾ ಇರೋ ಕೆಲಸ ತುಂಬಾ ಕಷ್ಟವಾಗಿರುತ್ತೆ. ನೀವೇ ನೋಡ್ತಾ ಇರೋ ಹಾಗೆ ಅವರು ಕಾಲನ್ನು ಮಡಚ್ಕೊಂಡು ಎಷ್ಟೊತ್ತವರೆಗೂ ಕೂತಿರ್ಬೇಕಾಗತ್ತೆ. ಕಾಲಿಗೊಂದು ಸಪೋರ್ಟ್ ಆಗಿ ಒಂದು ಮರದಲ್ಲಿ ಏನೋ ಒಂದು ಸಪೋರ್ಟಿಂಗ್ ಆಗಿ ಮಾಡ್ಕೊಂಡಿರ್ತಾರೆ. ಆದರೂ ನೀರಲ್ಲಿ ತಳ್ಕೊಂಡು ಹೋಗೋದು ಕಷ್ಟ. ಅದೂ 4-5 ಜನದವರೆಗೂ ಆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ನಾವಿಲ್ಲಿ ತುಂಬಾ ಪ್ಲಾಸ್ಟಿಕ್ಸ್ನ ನೋಡಿದ್ವಿ. ಈ ನೀರು ಸಹ ಪಲ್ಯೂಟ್ ಆಗೋಕ್ಕೆ ಶುರು ಆಗಿದೆ. ಆದಷ್ಟು ನೀವು ನಿಮ್ಮ ಪ್ಲಾಸ್ಟಿಕ್ ಬಾಟಲ್ಸ್ ಹಾಗೂ ಕವರ್ಸ್ನ ಬ್ಯಾಗಲ್ಲೇ ಕ್ಯಾರಿ ಮಾಡೋದು ಒಳ್ಳೆಯದು. ಆ್ಯಕ್ಚುಲಿ ನಾವು ಹೊಗೇನಕಲ್ ಫಾಲ್ಸ್ನ 11 ಗಂಟೆ ಹಂಗೆ ರೀಚ್ ಆಗಿದ್ದು. ನಾವು ತಿರ್ಗಾ ವಾಪಸ್ ರಿಟರ್ನ್ ಬರಬೇಕಾದ್ರೆ 1 ಗಂಟೆ 1:15 ಹಾಗಾಗಿತ್ತು. ಮತ್ತೆ ಇಲ್ಲಿ ಫಾಲ್ಸ್ನ ನೋಡ್ತಾ ಇದ್ದೀರಾ ನೀವು. ಹೀಗೆ ಸಣ್ಣ ಪುಟ್ಟ ಫಾಲ್ಸ್ ತುಂಬ ಇರ್ತವೆ. ನೀರಿದ್ದಾಗ ಬಂದರೆ ನೀವು ಫಾಲ್ಸ್ನ ಜಾಸ್ತಿ ನೋಡಬಹುದು. ಹಾಗೆ ಇವರು ಕರ್ಕೊಂಡು ಬರೋವಾಗ ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರಲ್ಲಿ ನಿಲ್ಲಿಸ್ತಾರೆ. ಆ ಕಡೆ ಕರ್ನಾಟಕ ಹಾಗೆ ಈ ಕಡೆ ತಮಿಳುನಾಡು ಅಂತ ತೋರಿಸ್ತಾರೆ. ಈ ತೆಪ್ಪ ಓಡಿಸೋರು ನಮಗೆ 2500 ಚಾರ್ಜ್ ಮಾಡಿದ್ರು. ಹಾಗೆ ನಾನು ಇವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ನಾನು ಆಗಲೇ ಹೇಳ್ದ ಹಾಗೆ ಇಲ್ಲಿ ಸ್ನಾನ ಕೂಡ ಮಾಡಬಹುದಿತ್ತು. ಬಟ್ ಅಲ್ಲಿ ನೀವು ನೋಡ್ತಾ ಇರೋಗೆ ತುಂಬಾ ನೀರಿದೆ, ಹಾಗೆ ಫೋರ್ಸಲ್ಲಿ ನೀರು ಹರಿತಾ ಇರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ನಾವಲ್ಲಿ ಹೋಗಕ್ಕೆ ಹೋಗಲಿಲ್ಲ. ಇಲ್ಲಾಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ನೀರನ್ನು ಎಂಜಾಯ್ ಮಾಡ್ಬೋದಾಗಿತ್ತು. ಈಗ ಮುಂದ್ಗಡೆ ನೋಡಿ ಇನ್ನೊಂದು ಫಾಲ್ಸ್ ಬರ್ತಾ ಇದೆ. ತುಂಬ ಹತ್ತಿರ ಕರ್ಕೊಂಡು ಹೋಗಿದ್ರು. ಇದಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಹತ್ತಿರದಿಂದ ಫಾಲ್ಸ್ನ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ನೀರು ತುಂಬಾ ರಭಸವಾಗಿ ಬರ್ತಾ ಇತ್ತು. ಆದರೂ ಸಹ ಅಷ್ಟು ಹತ್ತಿರ ಕರ್ಕೊಂಡು ಹೋಗಿದ್ರು. ನಾವು ಇಬ್ಬರೇ ಇದ್ವಿ, ಅದಕ್ಕೋಸ್ಕರ ಅಷ್ಟು ಹತ್ತಿರ ಹೋಗೋಕ್ಕಾಯಿತು.
ಅದು ತೆಪ್ಪ ಸ್ವಲ್ಪ ಜಾಸ್ತಿ ವೆಯ್ಟ್ ಇದ್ದರೆ ತುಂಬ ನೀರ ಹತ್ರ ಹೋಗೋಕ್ಕಾಗಲ್ಲ. ನಮ್ಮನ್ನೇ ಈ ಕಡೆ ತಳ್ತಾ ಇದೆ, ಅಷ್ಟು ಫೋರ್ಸಲ್ಲಿ ಬರ್ತಾ ಇದೆ ನೋಡಿ ನೀರು. ತೆಪ್ಪದಲ್ಲಿ ಜಾಸ್ತಿ ಜನ ಇದ್ದಷ್ಟು ಫಾಲ್ಸ್ ಹತ್ರ ಜಾಸ್ತಿ ಹೋಗೋಕ್ಕಾಗಲ್ಲ. ನಾವಿದ್ದಿದ್ದು 3 ಜನ ಅಷ್ಟೇ ಅಲ್ವಾ, ಸೊ ಸ್ವಲ್ಪ ಹತ್ರ ಹೋಗಿದ್ವಿ. ನಮ್ಮ ಕ್ಯಾಮ್ರಾದ ಲೆನ್ಸ್ ಮೇಲೆಲ್ಲ ನೀರು ಕೂತ್ಕೋತಾ ಇತ್ತು, ಅಷ್ಟು ಫೋರ್ಸ್ ಇತ್ತು ನೀರು. ಆ್ಯಕ್ಚುಲಿ ಇಲ್ಲಿ ಬೈತಾ ಇದ್ರು ಫಾಲ್ಸ್ವರೆಗೂ ನಮ್ಮನ್ನು ಕರ್ಕೊಂಡು ಹೋಗಬಾರ್ದಾಗಿತ್ತು ಅಂತ, ಯಾಕಂದರೆ ಬೇರೆಯವ್ರಿಗೂ ಹೋಗಬೇಕು ಅಂತ ಇರತ್ತಲ್ವ ಅಲ್ಲಿವರೆಗೂ. ಸೊ ಅವರು ಜಾಸ್ತಿ ಜನ ಇದ್ದರು, ಅಂದರೆ ಅವ್ರ ತೆಪ್ಪದಲ್ಲಿ 5-6 ಜನ ಇದ್ದರು, ಅವರು ಹೋಗೋಕ್ಕಾಗಲ್ಲ. ಸೊ ನಾವು ಕಡಿಮೆ ಇರೋದ್ರಿಂದ ನಾವು ಹೋಗಿದ್ವಿ. ನೋಡ್ತಾ ಇರ್ಬೋದು ಅವರು ಬೈತಿದ್ರು. ಹಾಗೆ ಈ ಹೊಗೆನಕಲ್ ಫಾಲ್ಸ್ ಸುತ್ತಮುತ್ತ ಅಂತೂ ನಿಮಗೆ ತಿನ್ನಲಿಕ್ಕೆ ಲಂಚ್ ಏನಾದರೂ ಮಾಡಬೇಕು ಅಂದರೆ ನೀವು ವೆಜಿಟೇರಿಯನ್ ಹೋಟೆಲ್ಸ್ ತುಂಬ ಕಡಿಮೆ ಇವೆ. ಹಾಗೆ ಇದ್ರೂ ಸಹ ಸ್ವಲ್ಪ ಅನ್ಹೈಜಿನಿಕ್ ಆಗಿದೆ. ಆದಷ್ಟು ನೀವು ಸ್ಪೇರ್ ಆಗಿ ಫುಡ್ಡನ್ನು ತರೋದು ಒಳ್ಳೆಯದು. ಫ್ರೂಟ್ಸ್, ಬಿಸ್ಕೆಟ್ಸ್ ಅಥವಾ ಸ್ಯಾಂಡ್ವಿಚಸ್ ಈ ಥರ ಏನಾದರೂ ತಂದರೆ ಒಳ್ಳೆಯದು. ಇಲ್ಲಿ ಮುಂದ್ಗಡೆ ಬೆಟ್ಟ ಕಾಣಿಸ್ತಿದೆಯಲ್ಲ, ಇದು ಮಲೆ ಮಹದೇಶ್ವರ ಬೆಟ್ಟ ಅಂತೆ. ಈ ಏರಿಯಾ ಫುಲ್ಲು ವೀರಪ್ಪನ್ ಏರಿಯಾ ಅಂತ ಹೇಳ್ತಾರೆ. ಹಾಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜೋಗಿ ಫಿಲಮ್ ಶೂಟಿಂಗ್ ಆಗಿತ್ತಂತೆ. ಇಲ್ಲಿಲ್ಲೇ ತಿನ್ನಲಿಕ್ಕೂ ಸಹ ಜ್ಯೂಸ್ ಮತ್ತು ಬಿಸ್ಕೆಟ್ಸ್ ಇಟ್ಟಿರ್ತಾರೆ, ಅದನ್ನು ಸಹ ನೀವು ತಗೋಬಹುದು. ಹಾಗೆ ಸೋಡಾ ಸಹ ಮಾರ್ತಾ ಇರ್ತಾರೆ, ಅದನ್ನು ಸಹ ನೀವು ಕುಡಿಬಹುದು. ತುಂಬ ಶಕೆ ಇದ್ದಾಗ ಬೇಕು ಅನಿಸುತ್ತೆ. ಅಲ್ಲೇ ಇದ್ದ ಲೋಕಲೈಟ್ಸ್ ಸ್ವಲ್ಪ ಜನ ಹೇಳಿದ್ರು ನಮಗೆ ಇಲ್ಲಿ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾವು ಇಲ್ಲಿಗೂ ಬಂದು ನೋಡ್ತಾ ಇದ್ದೀವಿ. ಇಲ್ಲೂ ಸಹ ವಾಟರ್ ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ನೋಡಿ ನೀರು. ಇಂಥ ಕಡೆ ಸಹ ತುಂಬಾ ಹುಷಾರಾಗಿ ಹೆಜ್ಜೆಗಳನ್ನ ಇಡಬೇಕಾಗತ್ತೆ. ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ನೀರಿಲ್ಲಿ. ಆಮೇಲೆ ಡೀಪಾಗಿ ಕೂಡ ಇದೆ. ಭಯ ಆಗುತ್ತೆ ನೋಡ್ತಾ ಇದ್ರೆ, ಇದನ್ನ ತಲೆ ಸುತ್ತ ಬೀಳೋಂಗಾಗುತ್ತೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ನೀರಿರ್ತಾ ಇತ್ತಂತೆ. ಇಲ್ಲಿ ಕಲ್ಗಳು ಸಹ ಕಾಣಿಸ್ತಾ ಇರಲಿಲ್ಲ, ಅಷ್ಟು ನೀರು ತುಂಬೋಗ್ತಾ ಇತ್ತಂತೆ. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಂತೂ ನೀವು ಯಾವ ಕಡೆ ಕಣ್ಣಾಯಿಸಿದ್ರೂ ಫಾಲ್ಸೇ ಕಾಣಿಸ್ತಾ ಇರುತ್ತೆ. ತುಂಬಾ ಒಂದು ಚೆನ್ನಾಗಿರೋ ಒಂದು ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಇಲ್ಲಿ ಬಂದಾಗ ನೀವು ನೇಚರ್ನಂತೂ ತುಂಬಾ ಆರಾಮಾಗಿ ಎಂಜಾಯ್ ಮಾಡಬಹುದು. ನೋಡಿ, ಈ ಫಾಲ್ಸ್ ಅಂತೂ ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ನೀರು ತುಂಬಿ ಹರಿತಾ ಇದೆ. ಫುಲ್ಲು ಹಾಲಿನ ಸುರಿಮಳೆ ಆದಂಗಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಬಂಡೆ ಮೇಲೆ ನೀರು ಬಿದ್ದು ಅದ್ರದ್ದು ಹೊಗೆ ಥರ ಕ್ರಿಯೇಟ್ ಆಗ್ತಾ ಇತ್ತು. ಅದು ನೋಡೋಕ್ಕಂತೂ ತುಂಬಾ ಸುಂದರವಾಗಿ ಅನಿಸ್ತಿತ್ತು. ಫೋಟೋಗ್ರಾಫಿ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರೋ ಫೋಟೋಸ್ನ ಕ್ಲಿಕ್ ಮಾಡ್ಕೋಬಹುದು. ನಾವು ಹೊಗೆನಕಲ್ ಫಾಲ್ಸ್ಗೆ ಹೋದಾಗ ವಾಟರ್ ಲೆವೆಲ್ ಜಾಸ್ತಿ ಇತ್ತು, ಹಾಗೆ ತುಂಬಾ ನೀರಿತ್ತು. ಇಲ್ಲಿಗೆ ಬಂದಾಗ ನೀವು ಚಿನ್ನ ವಾಟರ್ ಫಾಲ್ಸ್ ಅಲ್ಲಿ ಸ್ನಾನ ಕೂಡ ಮಾಡಬಹುದು. ಬಟ್ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ವಾಟರ್ ಫೋರ್ಸ್ ತುಂಬ ಜಾಸ್ತಿ ಇತ್ತು. ಹಾಗೆ ಜಾಸ್ತಿ ನೀರಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ ಅಲ್ಲಿ. ಹಾಗೆ ಇಲ್ಲಿ ಮಸಾಜಿಂಗ್ ಸೆಷನ್ಸ್ ಕೂಡ ಇರುತ್ತೆ, ಮಸಾಜ್ ಕೂಡ ನೀವು ಮಾಡಿಸ್ಕೋಬಹುದು. ಹಾಗೆ ಇಲ್ಲಿ ಇನ್ನೊಂದೇನು ಅಂದರೆ, ಈ ತೆಪ್ಪ ಓಡಿಸೋರು
ಬ್ಲೂ ಟೀ ಶರ್ಟ್ನ ಹಾಕ್ಕೊಂಡಿದ್ರೆ ಅವರು ತಮಿಳ್ನಾಡು ಸೈಡಿಂದ ಬರ್ತಾ ಇರೋದು ಅಂತ, ಅಕಸ್ಮಾತ್ ಅವ್ರೇನಾದರೂ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ರೆ ಅವರು ಕರ್ನಾಟಕದ ಸೈಡಿಂದ ಬರ್ತಾ ಇರೋದು ಅಂತ. ಆ್ಯಕ್ಚುಲಿ ಈ ಹೊಗೆನಕಲ್ ಫಾಲ್ಸ್ನ ಉಗುನೀರ್ ಕಲ್ ಅಂತ ಕರಿತಾ ಇದ್ರು ಮೊದಲೆಲ್ಲ. ಬಟ್ ಇಲ್ಲಿ 1652 ಇಂದ 1768ವರೆಗೂ ಮೈಸೂರಿನ ಸಾಮ್ರಾಜ್ಯದವರು ಆಳ್ತಾ ಇದ್ರು. ಆಗ ಇಲ್ಲಿ ಜಾಸ್ತಿ ಕನ್ನಡಿಗರು ಸೆಟಲ್ ಆಗಿದ್ರು. ಹಾಗೆ ಇಲ್ಲಿ ಎಷ್ಟೋ ಕನ್ನಡಿಗರು ಕೆಲಸವನ್ನು ಹುಡುಕೊಂಡಿದ್ರು. ಆಗ ಇಲ್ಲಿ ಎಷ್ಟೋ ತಮಿಳ್ ಹೆಸರುಗಳೆಲ್ಲ ಕನ್ನಡ ಹೆಸರುಗಳಾಗಿ ಟ್ರಾನ್ಸ್ಫಾರ್ಮ್ ಆದವು. ಆಗ ಈ ಉಗುನೀರ್ ಕಲ್ಲು ಕೂಡ ಹೊಗೇನ ಕಲ್ಲಾಗಿ ಕರೆಯಲ್ಪಡ್ತು. ಹೊಗೆನ ಕಲ್ಲಂದ್ರೆ ಹೊಗೆಯುಳ್ಳ ಕಲ್ಗಳು ಅಂತ. ಆ ರೀತಿ ಯಾಕೆ ಹೆಸರು ಬಂತು ಅಂದರೆ ಇಲ್ಲಿನ ವಾಟರ್ ಫಾಲು ತುಂಬಾನೇ ಫೋರ್ಸ್ ಆಗಿರುತ್ತೆ. ಹಾಗೆ ಆ ಫೋರ್ಸ್ ಆಗಿ ನೀರು ಬರೋದೆಲ್ಲನೂ ಕಲ್ ಮೇಲೆ ಬಿದ್ದಾಗ ಅದು ಒಂದು ಹೊಗೆ ರೀತಿ ಕಾಣುತ್ತೆ. ಆದ್ರಿಂದ ಇಲ್ಲಿಗೆ ಹೊಗೆನಕಲ್ ಫಾಲ್ಸ್ ಅಂತ ಹೆಸರು ಬಂತು. ಇದನ್ನ ತಮಿಳ್ನಾಡಲ್ಲಿ ಮರಿಕೊಟೆಯಂ ಅಂತ ಕೂಡ ಕರೀತಾರೆ. ಆಕ್ಚುಲಿ ಈ ಹೊಗೆನಕಲ್ ಫಾಲ್ಸ್ ಅಲ್ಲಿ ಹರಿಯುವ ಕಾವೇರಿ ನದಿ ಮೆಟ್ಟೂರ್ ಡ್ಯಾಮ್ವರೆಗೂ ಹೋಗುತ್ತೆ. ಹಾಗೆ ಇಲ್ಲಿ ಬರೋ ನೀರನ್ನ ಕುಡಿಯೋದಕ್ಕೆ ಹಾಗೆ ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ಗೌರ್ಮೆಂಟ್ ಆಫ್ ತಮಿಳ್ನಾಡು ಒಂದು ಪ್ರಪೋಸಲ್ನ ಬಿಡ್ತಾರೆ. ಅದು 1934 ಸ್ಟ್ಯಾನ್ಲೆ ರಿಸರ್ವಾಯರ್ ಅಂತ. ಇಲ್ಲಿಗೆ ಆ ನೀರೆಲ್ಲ ಬಂದು ಸೇರ್ಕೊಳ್ಳುತ್ತೆ. ಇಲ್ಲಿಂದ ವ್ಯವಸಾಯಕ್ಕೆ ಹಾಗೆ ಕುಡಿಯೋದಕ್ಕೆ ಮತ್ತು ಹೈಡ್ರೋ ಪವರ್ ಆಗಿ ಕೂಡ ಈ ನೀರನ್ನ ಬಳಸಲಾಗುತ್ತೆ. ಹಾಗೆ ನೀವು ಇಲ್ಲಿಗೆ ಬಂದಾಗ ಕಾರ್ಬೊನಟೈಟ್ ಅನ್ನೋ ಒಂದು ಬಂಡೆನ ಕಾಣಬಹುದು. ಇದರ ವಿಶೇಷತೆ ಏನು ಅಂದ್ರೆ ಇದು ವರ್ಲ್ಡ್ ಅಲ್ಲೇ ಹಳೆಯದಾದ ಬಂಡೆ ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳ್ದ ಹಾಗೆ ಇಲ್ಲಿ ನೀರಂತೂ ತುಂಬಾನೇ ಫೋರ್ಸ್ ಆಗಿ ಬರ್ತಾ ಇದೆ. ನೀವು ನೋಡ್ತಾ ಇರಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಇಲ್ಲಿ ಫಾಲ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಚೆನ್ನಾಗಿ ಅದು ನಿಮಗೆ ಕಾಣಿಸ್ಬೇಕು ಅಂದರೆ ಅಕ್ಟೋಬರಿಂದ ಫೆಬ್ರವರಿ ಒಳಗಡೆ ನೀವು ಇಲ್ಲಿಗೆ ವಿಸಿಟ್ ಮಾಡಿದಾಗ ನೀವು ನೋಡಬಹುದು. ನೋಡ್ತಾ ಇರ್ಬೋದು ನೀವು ಫಾಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನ ಇಂಡಿಯಾದ ನಯಾಗರ ಫಾಲ್ಸ್ ಅಂತ ಸಹ ಕರೀತಾರೆ. ಅಲ್ಲಿ ಹೊಗೆ ಕೂಡ ಕ್ರಿಯೇಟ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ಓಡಾಡಬೇಕು, ಯಾಕಂದರೆ ನೀರಿರೋ ಜಾಗ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ನಿಧಾನಕ್ಕೆ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗಿ. ಇಲ್ಲಿ ನೀವು ಕ್ಯಾಮ್ರಾಸ್ನ ತರಬಹುದು, ಹಾಗೆ ಇಲ್ಲಿ ಶೂಟಿಂಗ್ ಸಹ ಮಾಡ್ಕೋಬಹುದು. ಅದಕ್ಕೆಲ್ಲ ಏನು ಇಲ್ಲಿ ಚಾರ್ಜ್ ಮಾಡಲ್ಲ. ನಂತರ ನಾವು ಫಾಲ್ಸ್ನ ನೋಡಿಕೊಂಡು ವಾಪಸ್ ಬಂದಿದ್ದ ದಾರಿಲೇ ಹೋಗ್ತಾ ಇದ್ವಿ. ಅಲ್ಲಿ ಮುಂದೆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದನ್ನ ಕೋಣ ಬೆಟ್ಟ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಕೊಟ್ಲ, ರೋಬು, ಕೆಂಡೈ, ಕೆಲುತಿ, ವಲೈ, ಮಿರ್ಗಲ್, ಅರಂಜನ್ ಹಾಗೂ ಜಿಲಬೈ ಅನ್ನೋ ಮೀನುಗಳು ಸಿಗ್ತವೆ. ಅಲ್ಲೇ ಫ್ರೆಶ್ ಆಗಿ ಹಿಡಿದು ಅವರು ಮಾರಾಟ ಮಾಡೋದು. ಕೊನೆಯದಾಗಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು 2 ಗಂಟೆ ಹಾಗೆ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಫಾಲ್ಸ್ ನೋಡ್ಕೊಂಡು ವಾಪಸ್ ಬರಬೇಕಾದ್ರೆ ನೀವು ಇಲ್ಲಿ ಕಾವೇರಿ ನದಿ ಕೂಡ ನೋಡ್ಬೋದು. ಆದರೆ ನಾವು ಫಸ್ಟೇ ಇದನ್ನು ನೋಡ್ಬಿಟ್ವಿ ಇಲ್ಲಿ, ಅದಕ್ಕೆ ಸ್ವಲ್ಪ ನಮಗೆ ಟೈಮ್ ವೇಸ್ಟ್ ಆಯ್ತು. ಇಲ್ಲಿ ನೀವು ಟೈಮು ಸೇವ್ ಮಾಡಬೇಕು ಅಂದರೆ ಹೊಗೆನಕಲ್ ಫಾಲ್ಸ್ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಲಾಸ್ಟಲ್ಲಿ ನೀವು ಇಲ್ಲಿ ಕಾವೇರಿ ನದಿ ಹರಿಯೋದನ್ನು ನೋಡ್ಬೋದು. ಓ, ಸೂಪರಾಗಿ ಕಾಣಿಸ್ತಾ ಇದೆ. ಕಾವೇರಿ ಎಷ್ಟು ಚೆನ್ನಾಗಿ ಹರಿತಾ ಇದ್ದಾಳೆ ಇಲ್ಲಿ.
ಸೈಲೆಂಟ್ ಆಗಿದೆ. ಇಲ್ಲಿ ಬರೀ ನೀರ್ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ. ಮನಸ್ಸು ಫುಲ್ಲು ಶಾಂತವಾಗಿ ಅನಿಸ್ತಾ ಇದೆ. ನೀವು ಸ್ವಲ್ಪ ವ್ಯೂಸ್ ನೋಡ್ಕೊಳ್ಳಿ. ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಷ್ಟೇ, ಇದಾಗಿತ್ತು ನಮ್ಮ ಹೊಗೆನಕಲ್ ಫಾಲ್ಸ್ ಎಕ್ಸ್ಪೀರಿಯನ್ಸ್. ನಾವು ಆಮೇಲೆ ಬೆಂಗಳೂರಿಗೆ 6 ಗಂಟೆಗೆ ರೀಚ್ ಆದ್ವಿ.